ಕೂಡಲೇ ಸೆನ್ಸಾರ್ ಅನ್ನ ಕ್ಲಿಯರೆನ್ಸ್ ಮಾಡಬೇಕು ಅಂತ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ, ರಿಲೀಸ್ಗೂ ಕೂಡ ಅಂದರೆ 9ನೇ ತಾರೀಕು ಇವತ್ತೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಬಟ್ ಸಿನಿಮಾ ರಿಲೀಸ್ಗೆ ಸಮಸ್ಯೆ ಆಗಿದೆ ಏನು ಅಂತಂದರೆ CBFC ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರಲಿಲ್ಲ. ಕಾರಣ ಏನು? ಕಾರಣ ಅಂದರೆ ಸಿನಿಮಾದಲ್ಲಿ ಕೆಲ ದೃಶ್ಯಗಳಿಗೆ, ಕೆಲ ಡೈಲಾಗ್ಗಳಿಗೆ ಕತ್ರಿ ಹಾಕಬೇಕು ಅನ್ನುವಂಥದ್ದು. ಅಂದರೆ ಹೇಳಿ ಕೇಳಿ ವಿಜಯ್ ಈಗ TVK ಪಕ್ಷ ಸ್ಥಾಪನೆ ಮಾಡಿ ಪೊಲಿಟಿಕ್ಸ್ ಎಂಟರ್ ಆಗ್ತಿರುವಂಥ ಕಾರಣಕ್ಕಾಗಿ ಸಿನಿಮಾದಲ್ಲೂ ಕೂಡ ಈ ಕೆಲ ರಾಜಕೀಯಕ್ಕೆ ಸಂಬಂಧಪಟ್ಟಂಗಿನ ಡೈಲಾಗ್ಗಳು ಭಾಳ ಇದ್ವು. ಅದು ಈ ಬೇರೆಯವರಿಗೆ ಏನಾದ್ರು ಸಮಸ್ಯೆ ತಂದಿಟ್ಬಿಡುತ್ತೆ ಅನ್ನುವಂಥ ರೀತಿಯಾಗಿನೂ ಕೂಡ ಕನ್ಸರ್ನ್ ಇತ್ತು. ಆ ಕಾರಣಕ್ಕಾಗಿ ಹಲವರು ಇದ್ರ ಬಗ್ಗೆ ಆಕ್ಷೇಪ ಕೂಡ ಎತ್ತುತ್ತಾ ಇದ್ರು. ಈಗೇನಾಯಿತು, CBFC ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಹೇಗೆಲ್ಲ ಟ್ರಿಮ್ ಮಾಡಬೇಕು ಅಥವಾ ಕೆಲವೊಂದಷ್ಟು ಕತ್ರಿ ಹಾಕಬೇಕು ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ದಾಗೆ ಈ ರಿವೈಸಿಂಗ್ ಕಮಿಟಿಗೆ ಈ ವಿಚಾರ ಹೋಗುತ್ತೆ. ಸೊ ರಿವೈಸಿಂಗ್ ಕಮಿಟಿ ಏನಿದೆ, ಒಂದು ಫೈನಲ್ ಡಿಸಿಷನ್ ಮಾಡೋದಕ್ಕೆ ಅವರು ಆ ಕಮಿಟಿ ಭಾಳ ತಡ ಮಾಡ್ತಾ ಇದ್ರು. ಯಾವ ದೃಶ್ಯಕ್ಕೆ ಕತ್ರಿ ಹಾಕಬೇಕು, ಯಾವ ದೃಶ್ಯ ಇರಲಿ, ಈ ದೃಶ್ಯ. ಆಮೇಲೆ ಸಿನಿಮಾದವರು ಕೂಡ ಸಹಜವಾಗಿ ಕ್ಲೈಮ್ ಮಾಡ್ತಾರೆ, ಆ ದೃಶ್ಯ ಈ ರೀತಿಯಾದಂಥ ಮೀನಿಂಗ್ ಇರುವಂಥದ್ದು, ಅದು ಕತ್ರಿ ಹಾಕೋ ಅವಶ್ಯಕತೆ ಇಲ್ಲ ಮತ್ತೊಂದು ಅಂತ ಹೇಳ್ಕೊಂಡು. ಹೀಗೆ ಆ ಗೊಂದಲ ಇತ್ತು. ರಿವೈಸಿಂಗ್ ಕಮಿಟಿ ಫೈನಲ್ ಡಿಸಿಷನಿಗೆ ಬಂದಿರಲಿಲ್ಲ. ಅದರಿಂದ ಏನಾಯಿತು, ವಿಜಯ್ ಅವರ ಸಿನಿಮಾ ರಿಲೀಸ್ ತಡ ಆಗ್ತಾ ಇತ್ತು. ಈಗ ಮದ್ರಾಸ್ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ್ದು ಕೂಡಲೇ ಸಿನಿಮಾವನ್ನು ರಿಲೀಸ್ ಮಾಡಿ, ಜೊತೆಗೆ US ಸರ್ಟಿಫಿಕೇಟ್ ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಜನನಾಯಕನ್ ಸಿನಿಮಾ ರಿಲೀಸ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ವಿಜಯ್ ಅವರ ಈ ಸಿನಿ ಪಯಣದ ಕೊನೆ ಚಿತ್ರ ಇದು ಅಂತಲೇ ಹೇಳಲಾಗ್ತದೆ. ಮುಂದೆ ಅವ್ರು ಪೊಲಿಟಿಕ್ಸ್ ಹೋಗ್ತಾರೆ, ಆ ನಂತರ ಸಿನಿಮಾ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಚಿರಂಜೀವಿ ಅವರ ರೀತಿಯಾಗಿ ಆಗುತ್ತೋ ಅಥವಾ ಇನ್ನು ಸಿನಿಮಾನೇ ಇನ್ಯಾವುದು ಮುಂದೆ ಮಾಡ್ದಿತ್ತು ಇವರು ಪೊಲಿಟಿಕ್ಸಲ್ಲೇ 24/7 ಇರ್ತಾರೋ ಅಂತ. ಈ ಕ್ಷಣಕ್ಕಂತೂ ಇದು ಅವರ ಕೊನೆ ಸಿನಿಮಾ. ಹೀಗಾಗಿ ಜನ ಕೂಡ ಭಾಳ ಅವ್ರ ಫ್ಯಾನ್ಸ್ ಎಲ್ಲ ನಿರೀಕ್ಷೆ ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಇದು.